ಕೌಸಲ್ಯ ಸುಪ್ರಜ ರಾಮ ಪೂಜಾಯ ಸಂಧ್ಯಾಯತ ಋತುವಿಘ್ನ. ರತ್ನ ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಹೆಂಗೆ ಮಾಡ್ತಾ ಇದ್ದಾಳೆ. ಆದರೆ ಇಲ್ಲಿ ನೋಡಿ ನಮ್ಮ ಜ್ಯೋತಿನ. ಮಹಾರಾಣಿಯವ್ರಿಗೆ ಬೆಳಕಾಗೈತನು. ಅದು ಅದು ಅತಿ ನಾಷ್ಟಕ್ಕೆ ಏನು ಮಾಡ್ರಿ? ಬೇಡವಾ ನಾಷ್ಟಕ್ಕೆ ಏನು ಮಾಡಕ್ಕೆ ಹೋಗ್ಬೇಡ. ಸ್ನಾನ ಮಾಡ್ಕೊಂಬಂದಿಯಲ್ಲ? ಇಲ್ಲ ಅತಿ, ಇನ್ನೂ ಸ್ನಾನ ಮಾಡ್ಬೇಕಂದ್ರೆ ಅವ್ರು ಎದ್ದು ಸ್ನಾನಕ್ಕೆ ಹೋಗಿದ್ರ ಮತ್ತು ಅಲ್ಲಿ ಬಾತ್ರೂಮಲ್ಲಿ ಒಂದೇ ಇರೋದಲ್ಲ, ಅದಕ್ಕೆ ಅವ್ರು ಬರಲಿ ಅಂತ ನಾನು ಹೊರಗೆ ಬಂದೆ. ಛೇ 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 ಹೆಣ್ಣಾಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಜಳಕ ಮಾಡಿ ರೂಮಿಂದ ಹೊರಗೆ ಬರ್ತಾರೆ. ಏನು ನೀನು ಒಂದು ಈಟ್ರು ತಿಳುವಳಿಕೆ ಅದು ಏನೂ ಇಲ್ಲ ನಿಂಗೆ. ಅತಿ ಇರಲಿ ಬಿಡ್ರಿ, ಅವ್ರಿಗೆ ಗೊತ್ತಿಲ್ಲ. ಅದು ಅಮ್ಮ, ನಾನು ಅದು ನಿದ್ದೆ ಸರಿ ಆಗಲಿಲ್ಲ, ಭಾಳ ಸೊಳ್ಳೆ ಇತ್ತ, ಹಿಂಗಾಗಿ ನಿದ್ದೆ ಆಗಲಿಲ್ಲ. ಅದಕ್ಕೆ ಈಗ ಅವರು ನಾನು ಕೆಲ್ಸಕ್ಕೆ ಹೋಗ್ಬೇಕು, ಲಘು ಜಳಕ ಮಾಡ್ತೀನಿ, ನೀನು ಇರು ಅಂತಂದ್ರೆ ಅದಕ್ಕೆ ನಿತ್ತೆ. ಇಲ್ಲಾಂದ್ರೆ ನಾನು 6 ಗಂಟೆಗೆ ಎದ್ದೇನಮ್ಮ. ಪರವಾಗಿಲ್ಲವ ಜ್ಯೋತಿ, ಪರವಾಗಿಲ್ಲ. ಹೋಗಿ ಅಡುಗೆ ಮನೆಗೆ ಹೋಗ್ಬೇಡ, ಮತ್ತು ದೇವ್ರ ಮನೆಗೆ ಹೋಗಕ್ಕೆ ಹೋಗ್ಬೇಡ. ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚು, ನಾನು ಶಾವಿಗೆ ಬಸಿತೇನೆ, ತಿಂದು ಗುಡಿಗೆ ಹೋಗಿ ಬರಂತ್ರೆ. ಗುಡಿಗೆ ಅತ್ತಿ? ಈಗ ಯಾಕೆ ಗುಡಿಗೆ? ಬರ ಅದಕ್ಕೆ ಹೊರಗೆ ಬಂದೆ ನಾ. ಅಯ್ಯೋ ಪಾಪ ಹುಚ್ಚು ಹುಡುಗಿ, ರಾತ್ರಿ ನಿದ್ದೆಗಿಲ್ಲಣ, ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಕೋಬೇಕಲ್ಲವ. ಅಲ್ಲ ನಾಷ್ಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ, ಶಾವಿಗೆನೂ ನಿಮಗೆ ಬಸಿಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ನೀವು ಬಂದ್ಮೇಲೆ ಬಸಿದ್ರೆ ಆತಂತ ಸುಮ್ಮನಾಗೆ ನಾನೇ ಎಬ್ಸಕ್ಕೆ ಹೋಗಲಿಲ್ಲ. ಎಲ್ಲ ಮಾಡಿದ್ದೆ, ನಕಸಾಪಸ ಏನೂ ಇಲ್ಲ. ಸುಳ್ಳು ಇನ್ನೊಂದು ಚೂರು ಮಕ್ಕೊಂಡಿದ್ರೆ ಹಾಕಿತ್ತು. ಅವ ಅಕ್ಕ ನೀ ಯಾಕೆ ಇಷ್ಟು ಲಗು ಎದ್ದಿ? ಆಯ್ತಾಯ್ತು, ಹೋದ್ಕೂಳೆ ನೀನು ಜಳಕ ಮಾಡ್ಬಾ, ಇಬ್ರು ಕೂಡ ಹೋಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಬಾರಂದ್ರೆ ಇಲ್ಲೇ ನಮ್ಮ ಮನೆದೇವ್ರಿಗೆ. ಉದ್ಧಾರ ಆತ್ಬಿಡು ಬಾಳೆ. ಇನ್ನೂ ಆಕಳು ಸಾಕತ್ತಾಳು. ನಮ್ಮ ಕಾಲದಾಗ ಮದುವೆಯಾಗಿ ಗಂಡು ಮನೆಯಾಗ ಹುಂಟುಡ್ಲೆ ಇನ್ನೂ 4 ಆಗಿರೋದಿಲ್ಲ. ಹತ್ತಿರ್ತಾವ ನಮ್ಮ ಅತ್ತಿಗಳು ಹಂಗೆ ಹೇಳ್ತಾರೋ ಇಲ್ಲ, ಬೀಳಾಕತ್ತಾವ್ರ ಹಂಗೆ ಬೀಳಾತಾರಂತೆ. ಒದ್ರಾಕೆ ಗೊತ್ತೇನ? ಸರಿ ಅತ್ತಿ, ಅವ್ರು ಆದ ಕೂಡ ನಾ ಜಳಕ ಮಾಡಿ ಬರ್ತೀನಿ. ಯಾಕತ್ತಿ ಹಂಗೆ ಬೈತೇಕಿನ? ಅಲ್ಲ, ರಾತ್ರಿ ಅವ್ರದ್ದು ಹೊಸ ದಿನ ಅಲ್ಲ, ನಿದ್ದೆ ಆಗಿರಲ್ಲ ಸರಿಯಾಗಿ. ನಾವೇ ಅರ್ಥ ಮಾಡ್ಕೋಬೇಕು. ನಿದ್ದೆ ಆಗಿರಲ್ಲ ಪಾಪ, ಆಕಳ್ಸೋದು ನೋಡಿದ್ರೆ ಗೊತ್ತಾಗತ್ತ ಹುಡುಗಿ. ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಅಯ್ಯೋ ದೇವ್ರೆ, ನೀ ಹಿಂಗೆ ಉಪ್ರಿಗೆ ಮೇಲೆ ಇರ್ಸಾಕತ್ತೆ ಅಂದ್ರೆ ಮುಗೀತು. ನಮ್ಮ ಕಾಲದಾಗ ನಮ್ಗೆ ಇಷ್ಟಾನು ಇಲ್ಲೋ ರಾತ್ರೆಲ್ಲ ಮಲಗಾಕೋ ಬಿಡ್ದಿರು, ಬೆಳಕಾಗ್ಬಿಡ್ದು ಇನ್ನೂ 5 ಹಾಕೊಡ್ದೆ ಹೇಳ್ಬೇಕು ನಾವು. ಇತ್ತು ಗಂಡುಗೂ ಕರೆ ಆಗ್ಬೇಕು, ಇತ್ತು ಮನೆಯಾಗಿನ ಕೆಲ್ಸಕ್ಕೂ ಕರೆ ಆಗ್ಬೇಕು. ನಮ್ದೆಲ್ಲ ಹಂಗಿತ್ತು ಗೊತ್ತೇನೋ ಬಾಳೆ. ಅತ್ತಿ ಅದು ಮೊದಲ, ಈಗಿಂದ ಬೇರೆ ಅವಾಗಿಂದ ಬೇರೆ ಅತ್ತಿ. ಇವಾಗ ಎಲ್ಲ ಹುಡುಗಿರು ಸುಮ್ ಇರ್ತಾರೆ, ಹಾಗೆಲ್ಲ ದೊಡಮ್ ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ನ ಬೇರೆ ಇದೆ ಅತ್ತಿ, ಅದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಈ ರೀತಿ ನೀನು ಚುಚ್ಚು ಮಾತಾಡೋದು ಸರಿಯಲ್ಲ, ಯಾಕಂದ್ರೆ ನನ್ನ ಮಗ ಆಕಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ನೀ ಹಿಂಗಾಗಿ ಚುಚ್ಚು ಅನ್ನೋದು ಗೊತ್ತಾದ್ರೆ ಅವನು ಏನಂತಾನೋ ನನಗಂತ ಭಯ. ಅದಕ್ಕೆ ಈಗ ಮಗನಿಗೆ ಚುಚ್ಚು ಹೋಗ್ಲಾಕತ್ತೆ ಅಂದ್ರೆ ನಾಳೆ ಸೊಸಿ ಮಗ ಕುಡಿ ಒದ್ವರ್ಗ ಹಾಕ್ಯಾರ ನನ್ನಂಗಾಗಿತ್ತು ಬಾಳೆ. ಈಗ ಅಂಜಿಕೆಯಾಗಿ ಇಟ್ಕೊಟ ಹಾಕಿದ್ರೆ ಹಾಕೊಂಡು ಬಿಡತ್ತಿ. ಇದ್ರ ಬದುಕಿರ ಇಟ್ಕೊಂಡ್ರ ತಿಂತೇನೆ, ಇಲ್ಲಾಂದ್ರೆ ನನ್ನ ಕೈಲಿ ನಿಗುತ್ತಾನ, ನಾ ಮಾಡ್ಕೊಂಡು ತಿಂದು ನನ್ನ ಕೈಲಿ ನಿಗದೆ ಇದ್ದಾಗ ಇಲ್ಲಪ್ಪ ಶಿವಪ್ಪ ನೀನ ಅಂತೇಳಿ ಶಿವನ ಪಾದ ಸೇರಿಬಿಡ್ತೇನೆ. ಇನ್ನೇನಾಗೋದೈತತ್ತಿ? ಹಂಗಂದ್ರೆ ನಾನು ಈಗ ನಮ್ಮ ಸೊಸಿ ನನ್ನ ಮಗ ನೋಡ್ಕೊಳಕತ್ತಿಲ್ಲ, ನೀನು ಯಾಕೆ ಬದುಕಿದಿ ಶಿವನ ಪಾದ ಸೇರ್ ಅನ್ನಕತ್ತೇನ? ಛೇ ಏನಾರ ಹಂಗೆ ಮಾತಾಡ್ರಿ ಬಾಯ ಹುಳ ಬಿದ್ದವತ್ತಿ. ನಾನು ಆ ರೀತಿ ಅಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡಿದ್ದತ್ತಿ. ನನ್ನ ನೋಡ್ಕೊಳಕ್ಕೆ ಆಗದೆ ಇದ್ರೆ ಅಂದ್ರೆ ಬೇಡ, ಇನ್ನೊಬ್ಬರಿಗೆ ಭಾರವಾಗಿ ನಾವು ಉಳಿಯೋದಕ್ಕಿಂತ ನನಗೆ ಶಕ್ತಿ ಇರುತ್ತಾನ ದುಡ್ಡು ತಿಂತೀನಿ, ಇಲ್ಲದ ಕಾಲಕ್ಕೆ ಆ ಶಿವನ ಪಾದ ಸೇರ್ತೇನೆ ಅಷ್ಟ ಅಂದೆ ನಾನು. ಅದನ್ನು ಹೊರತುಬಿಟ್ಟು ನಿಮಗೆ ಚುಚ್ಚಿ ಮಾತಾಡೋದು ನಂಗೆ ಬರೋದೇ ಇಲ್ಲ ಅತ್ತಿ. ಸರಿ, ನಾನು ಅವ್ರಿಗೆ ಶಾವಿಗೆ ಬಸಿತೀನಿ. ನಿಮ್ಗೇನಾದರೂ ಬೇಕನ್ನ ತಿನ್ನಕ್ಕೆ? ಬೇಡ, ಈಗ ಉಪ್ಪಿಟ್ಟು ತಿಂದೇನೆ ಬೇಡ. ಈಗಿದ್ರೆ ಭಾಳ ದಿಮಾಕ, ಈಕೆ ಮನ್ಯಾಗ ಬಂದು ಅದನಂತೇಳಿ ಇದ್ದದ್ದು ಇಲ್ಲದ್ದು ಮಾತಾಡತ್ತಾಳ. ಜ್ಯೋತಿ, ನನ್ನ ಸ್ನಾನ ಆಯಿತು, ರೆಡಿ ಆಗಿದೆ, ನೀನು ಹೋಗು. ಯಾಕ ನನ್ನ ಬಂಗಾರಿಗೆ ಕೋಪ ಮಾಡ್ಕೊಂಡಾಳ? ಯಾಕ ಮಕ್ಕ ಹಿಂಗೆ ಸಿಂಡಿಸ್ಕೊಂಡಿ? ಅದು ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲಲ್ಲ, ನಂಗೆ ಅದಕ್ಕೆ ಹೊರಗೆ ಹೋದ ತಕ್ಷಣ ಆಕ್ಳಿಗೆ ಬರಾಕತ್ತವ. ನಾನು ಮೊದಲೇ ಮಲ್ಕೊಂಡು ನಂಗೆ ರೂಢ. ಈಗ ಅಲ್ಲಿ ಹೊರಗೆ ಹೋದ ಕೂಡ ನಂಗೆ ಭಾಳ ಆಕ್ಳಿಗೆ ಬರಾಕತ್ತವ. ಹಿಂಗಾಗಿ ನಾನು ಆಕಳಿಸ್ಕೊಂತ ಸ್ವಲ್ಪ ಮಾತಾಡಕತ್ನಲ್ಲ, ಆ ಅಮ್ಮಾರು ನನ್ನ ಬೈದ್ರು. ಅದಕ್ಕೆ ನಂಗೆ ಭಾಳ ಬೇಜಾರಾಯ್ತು. ಬೆಳಗ್ಗೆನ 5 ಗಂಟೆಗೆ ಹೇಳ್ಬೇಕು, ಇಲ್ಲ 4 ಗಂಟೆಗೆ ಹೇಳ್ಬೇಕು. ಎದ್ದು ಗಂಡು ಹೇಳೋಕ್ಕಿಂತ ಮೊದಲು ಜಳಕ ಮಾಡಬೇಕು, ಮನೆ ಎಲ್ಲ ಕಸ ಹೊಡಿಬೇಕು, ಎಲ್ಲ ಮಾಡಬೇಕು. ಹಿಂಗೆ ಎದ್ದು ಬರತ್ತಿಯಲ್ಲ ಅಂತ ಬೈದರು. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಅರ್ಥ ಆಗಲ್ಲ, ನೀನು ಸುಮ್ಮನಿರು. ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನಮ್ಮವ್ವ ಏನಾರ ಅಂದ್ಲ? ಇಲ್ಲಲ್ಲ, ನಮ್ಮವ್ವು ನಾನು ಏನಾರ ಅಂದ್ರೆ ನೀನು ಅಂತ ಮಾತಾಡು. ಮನೆಗೆ ಇದೇ ಇಲ್ಲ ಅವರು, ಈ ಮನೆಗೆ ಅವ್ರ ಸಂಬಂಧವೂ ಇಲ್ಲ. ಏನೋ ನಮ್ಮವ್ವನ ರಿಲೇಷನ್ ಅನ್ನೋದಕ್ಕೆ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಅವ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಏನು ನೀನು, ನಾನು, ನಮ್ಮವ್ವ, ನನ್ನ ತಂಗಿ, ಇಷ್ಟೇ ನಮ್ಮ ಪ್ರಪಂಚ, ಗೊತ್ತಾಯ್ತಾ? ನನ್ನ ತಂಗಿ ಮನೆಯವರು, ಆಯಿತಾ? ಇಲ್ಲ ಅಂದರೆ ಮತ್ತೆ ನಿನಗೆ ಕೋಪ ಬರುತ್ತೆ. ನಮ್ಮ ಪುಟ್ಟ ಪ್ರಪಂಚದಲ್ಲಿ ನೀನು, ನಾನು, ನಮ್ಮತ್ತೆ. ಅಲ್ಲಿ ನನ್ನ ತವರು ಮನೆ ಪುಟ್ಟ ಪ್ರಪಂಚದಲ್ಲಿ ನನ್ನ ಅತ್ತಿಗೆ, ನನ್ನ ಅಣ್ಣ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ. ಸರಿ. ಯಾಕ ಇಲ್ಲಿ ನನ್ನ ತಂಗಿನ ಮರ್ತಿ? ನಾನು ಆ ಮನೇಲಿ ನನ್ನ ಹೆಸರು ತಗೊಂಡ ಇಲ್ವಲ್ಲ. ನಾನು ಅಲ್ಲಿಂದ ನನ್ನನ್ನು ಮರಿಬೇಕು, ಅವಳ ಇಲ್ಲಿಂದ ಮರಿಬೇಕು, ಬಂದು ಹೋಗಿ ಮಾಡ್ತಾ ಇರಬೇಕು. ಅವಳು ಇಲ್ಲಿ ಬರಬೇಕು, ನಾನು ಅಲ್ಲಿ ಹೋಗಬೇಕು, ಅಷ್ಟೇ ಅಲ್ವಾ?
ಹ್ಞೂ ಸರಿ. ಚಿನ್ನ, ಒಂದು ಮುತ್ತು ಕೊಡು. ಅಯ್ಯೋ, ರಾತ್ರಿ ಇದೆ ಸಾಕಾಗೋಗಿದೆ. ಈಗ ಇಲ್ಲಪ್ಪ, ನಾನು ಜಳಕಕ್ಕೆ ಹೋಗ್ಬೇಕು. ಜಳಕ ಮಾಡಿದ್ರೆ ಮಡಿ. ಹೋಗಿ ದೇವ್ರ ಮುಂದೆ ಏನೋ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತೆ. ನಡೀರಿ. ನಿಂದಂತೂ ಇದೇ ಆಯಿತು. ಸರಿ, ನಾನು ಹೊರಗಿರ್ತೀನಿ, ಸ್ನಾನ ಮಾಡಿಕೊಂಡು ಬಾ. ಹ್ಞೂ, ಕೈ ಬಿಡಿ. ಸರಿ ಸರಿ. ಇವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಸಾರಿ ರೀ. ಅತ್ತಿ, ಏನು ಅತ್ತಿ, ನಿಮಗೆ ಏನು ತೊಗೊಂಬರ್ಲಿ? ನಂಗೆ ಒಂದು ಸ್ವಲ್ಪ ಅನ್ನ ಸಾರು ಅಷ್ಟು ತೊಗೊಂಬಾರವ. ಸರಿ ಅತ್ತಿ. ಅತ್ತಿ ಹೇಳ್ರಿ, ನಾನೇ ಉಣಿಸ್ತೀನಿ. ನೀಲ, ಎಷ್ಟು ಒಳ್ಳೆಯವಳವ ನೀನು. ನಾನು ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಡಕ್ಕೆ ನನ್ನ ಮಗಳ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಲು. ಆದ್ರೆ ನಾನು ಇಷ್ಟು ಚಲೋ ನೋಡ್ಕೊಳತ್ತೀಯ, ನನಗೇನಾಗೈತವ? ಅತ್ತಿ ತಗೋರಿ, ಊಟ ಮಾಡಿ ಆಮೇಲೆ ಮಾತಾಡೋಂತ್ರಿ. ಹ್ಞೂ ಹ್ಞೂ, ಮಸ್ತಾಗೈತವ. ಕ್ಯಾಬೇಜ್ ಪಲ್ಯ, ಜುನಕ, ಅನ್ನ ಭಾಳ ರುಚಿಯಾಗೈತಿ. ಸಾಕವ ನೀಲ, ಸಾಕ. ನಂಗೆ ಹೋಗತ್ತಿಲ್ಲ. ಬೇಡವಾ? ಬೇಡ ಅತ್ತಿ, ನಿಮಗೇನೂ ಆಗಿಲ್ಲ. ಸ್ವಲ್ಪ ಜ್ವರ ಜಾಸ್ತಿ ಬಂದವಷ್ಟ. ಏನೂ ಆಗಿಲ್ಲ ಅತ್ತಿ. ನೀವು ಚಿಂತೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಮನ್ನ ಭಾಳ ಚಲೋ ನೋಡ್ಕೋತೀನಿ ಅತ್ತಿ. ನೀಲ, ನಾನು ಏನು ಪುಣ್ಯ ಮಾಡಿದ್ನ ಏನೋ ಹೋದ ಜನ್ಮದಲ್ಲಿ ನೀನಂತ ಒಳ್ಳೆ ಸೊಸೆ ಸಿಕ್ಕಳ. ಅದನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅಳಬೇಡಿ ಅತ್ತಿ, ಕಣ್ಣೀರು ಒರೆಸ್ಕೊರಿ. ಅಳಬೇಡಿ. ನೋಡಿ, ನೀವು ಅಳೋದ್ರಿಂದ ನನಗೂ ಬೇಜಾರಾಗುತ್ತೆ. ನೀವು ಅಳಬೇಡಿ. ಇನ್ನೊಂದು 2 ತುತ್ತು ತಿಂತೀರಾ? ಬೇಡವಾ? ಸಾಕು. ಯಾಕೋ ವಾಂತಿ ಬಂದಂಗೆ ಆಗತ್ತೈತಿ. ನಂಗೆ ಊಟ ಬೇಡ. ನಾನು ಮಲ್ಕೋತೀನಿ. ಈರತ್ತಿ, ಗುಳಿಗೆ ಕೊಡ್ತೀನಿ. ಗುಳಿಗೆ ಬೇಡವಾ? ಗುಳಿಗೆ ಕುಡ್ದು ಬಾಯಿಸಾಗೈತಿ. ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಂಗೊಂದು ರಾಗ ಹೊಚ್ಚಿ ಬಿಡುವ. ಭಾಳ ತಂಡತ್ತತಿ. ಸರಿ ಅತ್ತಿ, ರಾಗ ಹೊಚ್ಚಿ ನಿಮ್ಮ ಕಾಲು ಒತ್ತೇನೆ. ಸರಿ ಅತ್ತಿ, ರಾಗ ಹೊಚ್ಚಿದ್ದೀನಿ. ಬೆಚ್ಚಗ ಮಕ್ಕೊಳ್ಳಿ. ಹ್ಞೂನವ, ಕಾಲೇನು ಬೇಡ. ನಿಂದ ಕೆಲಸ ಭಾಳ ಇರ್ತತಿ. ಎಮ್ಗಳು ಬೇರೆ ಹಿಂಡ್ಬೇಕನ. ಹೋಗುವ. ಇಲ್ಲ ಅತ್ತಿ, ಸ್ವಲ್ಪ ಕಾಲು ಹೆಚ್ಚಿಗೆ ಹೋಗ್ತೀನಿ. ಕಾಲು ನೋವು ಅನ್ನತ್ತಿದ್ರಲ್ಲ. ಅತ್ತಿ, ನೀವೇನು ನನಗೆ ಹೇಳಕ್ಕೆ ಸಂಕೋಚ ಪಟ್ಕೋಬೇಡ್ರಿ. ನೀವು ನನ್ನ ತಾಯಿ ಇದ್ದಂಗೆ. ನನಗೆ ನನ್ನ ತಾಯಿ ಸೇವಾ ಮಾಡೋಕ್ಕಂತೂ ಭಾಗ್ಯ ಸಿಗಲಿಲ್ಲ. ನಿಮ್ಮನ್ನು ನನ್ನ ತಾಯಿ ರೂಪದಾಗ ನೋಡ್ತೀನಿ ನಿನ್ನ ಮುಂದೆ. ಇಷ್ಟು ದಿನ ನೀವು ನೋಡೋಕ್ಕೆ ನಾನು ಬಿಡಲಿಲ್ಲ. ನಾನು ನಿಮ್ಮನ್ನ ನನ್ನ ತಾಯಿ ಥರನೇ ಅಂತ ತಿಳ್ಕೊಂಡಿದ್ನಿ. ಆದ್ರೆ ನೀವೇ ದೂರ ಇಟ್ಟಿದ್ರಿ. ಇನ್ನು ಮುಂದೆ ನೀವೇ ನಂಗೆ ತಾಯಿ ಇದ್ದಂಗೆ. ನನ್ನನ್ನು ನಿಮ್ಮ ಮಗಳಂತ ಅನ್ಕೋತೀರಿ ಅತ್ತಿ? ನಂದು ತಪ್ಪಾಯ್ತು ನೀಲ, ಕ್ಷಮಿಸ್ಬಿಡು. ನೀನೇ ನನ್ನ ಮಗಳವ. ನೀಲ, ಏನು ಮಾಡತ್ತಿ? ಬಾ ಗಿರ್ಜಾ, ಅತ್ತೆದು ಕಾಲು ಒತ್ತತೀನಿ. ಮಕ್ಕೊಂಡ್ಲ ಪ್ರೀತಿ? ಭಾಳ ಅಳಾತಿದ್ಲು ಗೊತ್ತಾ? ಯಾಕೋ ಗೊತ್ತಿಲ್ಲ, ಏನು ಹೊಟ್ಟೆ ನೋವು ಬಂದಿತ್ತು ಏನು, ಸಾಕಷ್ಟು ಅಳಾತಿದ್ಲು. ನೀನು ಆಕೆಗೆ ಸ್ವಲ್ಪ ಇದನ್ನು ಕುದಿಸ್ಕೊಟ್ಟಿದ್ದಲ್ಲ, ಕಷಾಯ ಜೀರಿಗೆದು, ಅದನ್ನು ಕುಡಿಸಿನಿ. ಸ್ವಲ್ಪ ಸಮಾಧಾನ ಆಯಿತು. ಅದು ಅಜವಾನ ಬಾಯಲ್ಲಿ ತಿಂದು ಹೊಟ್ಟೆ ಮೇಲೆ ಊದು ಅಂದಲ್ಲ, ಹಂಗೆ ಊದಿದ್ನಿ. ಸ್ವಲ್ಪ ಕಮ್ಮಿ ಆಯ್ತಾ? ಇವಾಗ ಮಕ್ಕೊಂಡ್ಳು. ಪಾಪ, ಅವಾಗೆಲ್ಲ ನೀನೇ ಮಾಡ್ದೇನು. ನಿನಗೇನೋ ಸಹಾಯ ಮಾಡ್ತಿದ್ನಿ. ಆಕೆ ಬೇರೆ ಭಾಳ ಅಳಾತಿದ್ಲಲ್ಲ, ಯಾಕೋ ಭಾಳ ಹತ್ಲು ಬಿಡು ನೀಲ. ಸಾಕಷ್ಟು ಹತ್ಲು. ನನಗಂತೂ ಏನಾಯ್ತೋ ಯಪ್ಪ. ಇನ್ನು ಇವನ್ನ ದವಾಖಾನೆ ಕರ್ಕೊಂಡು ಹೋಗಿ ಬರ್ಬೇಕಾ ಏನು, ಅವನ್ನ ದಿನ ಕರ್ಕೊಂಡು ಹೋಗಿ ಬರತ್ತೇವೆ ಅಂತ ನನಗೆ ಏನಿಲ್ಲ. ಮಕ್ಕಳು ನಮ್ಮ ಮುಂದೆ ತಿಂದಿರ್ತಾವಲ್ಲ, ನಮ್ಮದೇ ಕಣ್ಣು ಒಂದು ಸ್ವಲ್ಪ ಕಣ್ಣೆಸಲು ಬಿದ್ದಿರುತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಮತ್ತು ಉಪ್ಪನ್ನು ತುಂಬಿದ ಕೊಡದಲ್ಲಿ ಮುಟ್ಗಿಲೆ 3 ಸಲ ದೃಷ್ಟಿ ತೆಗೆದು ತುಂಬಿದ ಕೊಡದಲ್ಲಿ ಹಾಕಿದ್ರೆ ಅವ್ರ ದೃಷ್ಟಿ ಬಿದ್ದಿರೋದೆಲ್ಲ ಹೋಗುತ್ತೆ. ಹಂಗೆ ಮಾಡಬೇಕು. ಮಕ್ಕಳು ಹೊಟ್ಟೆ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ಮಕ್ಕಳಿಗೆ ಪಾಪ ಹೊಟ್ಟೆಯಲ್ಲಿ ತರಾಸಾಗುತ್ತಿರ್ತೈತಿ. ಏನು ಹಂಗೆ ಮಾಡ್ತಿರ್ಬೇಕು ಚಿಕ್ಕವ್ರು ಇರುವಾಗ. ದೊಡ್ಡವರು ಆದಮೇಲೆ ಪರವಾಗಿಲ್ಲ. ಏನಾದರೂ ದೃಷ್ಟಿ ಆದರೆ ಅದಾದರೆ ಒಂದು ಚರ್ಗಿ ತಗೊಂಡು ದೃಷ್ಟಿ ತೆಗಿತಾವಲ್ಲ, ಹಂಗೆ ತೆಗೆದು ಬಿಡಕ್ಕೆ ಬರ್ತೈತಿ. ಈ ಸಣ್ಣ ಹುಡುಗರು ಇದ್ದಾಗ ಭಾಳ ಒಗತಿ ನೋಡ್ಕೋಬೇಕು ಗಿರ್ಜಾ. ಇತ್ತೀಚೆಗಂತೂ ಅವಳು ಈಗ ಅಡ್ಡಾಡೋದು ಮಾತಾಡೋದು ಮಾಡ್ತಾ ಇದ್ದಾಳಲ್ಲ, ಎಲ್ಲ ನಂದೇ ಕೇಳಿ ಅಂತಾಳಕಿ. ನಂದೇ ಕೇಳ್ರಿ, ನಂದೇ ಹೇಳ್ರಿ. ಅದೇನೋ ಯವ್ವ ಈಗ ಗಾಡಿ ಬೇಕಂತಕಿಗೆ. ಗಾಡಿ ನೋಡಿ ಗಾಡಿ ಗಾಡಿ ಅನ್ನತ್ತ. ಆಜ ಆಗಾಕೈತೆ ನೋಡು. 5 ಗಂಟೆ ಆಯಿತು. ಅಲ್ಲ ಕೂಗತ್ತಾನ. ನಾನು ಎಮ್ಮೆ ಶಗನ ಬಳಿದು ಬಾಗಿಲ ಕಸ ಹೊಡೆದು ರಂಗೋಲಿ ಹಾಕಿ ರಂಗೋಲಿ ಅಂತೀನಿ, ನೀರು ಬಜ್ಜಿ ಇದನ್ನ ಮಾಡ್ತೀನಿ. ಹರಿಯಾಗೆಲ್ಲ ರಂಗೋಲಿ ಹಾಕಿ ರೂಢ ಇರ್ತದಲ್ಲ ನೋಡು. ಅಲ್ಲ ಎಷ್ಟು ಜೋರು ಕೂಗತ್ತಾನ. ಸರಿ, ನೀನು ಶಗನ ಬಳಿ ಅಕ್ಕಿ ಎಲ್ಲ ಹೊಡ್ಕೊಂಡು ಅಕ್ಕಿ ತೊಳ್ಕೊಂಡು ಇದನ್ನ ಮಾಡು. ಎಮ್ಮೆ ಕೆಚ್ಚಲು ಕಟ್ಟು ನೀರು ಬಜ್ಜು, ನಾನು ಎಮ್ಮೆ ಹಿಂಡ್ಕೊಂಡು ಮಾಡ್ತೇನೆ. ಇಲ್ಲಾಂದ್ರೆ ಅನ್ನ ಸಾರ ಮಾಡಂದ್ರೆ ಸಂಜೆಗೆ ಅನ್ನ ಸಾರ ಮಾಡ್ತೇನೆ. ಗಿರ್ಜಾ, ಹಿಂಗೆ ಮಾಡ್ಬಿಡಂಗಾರ. ಈಗ ಚಹಾ ಮಾಡು. ಎಲ್ಲರೂ ಚಹಾ ಕುಡಿದು ನಾನು ಇದಕ್ಕೆ ಹೋಗ್ತೇನೆ. ದನದ ಮನೆಗೆ ಹೋಗಿ ಅದಕ್ಕೆ ನೀರು ಕುಡಿಸಿ, ಅಲ್ಲಿ ನೀರು ಬ್ಯಾರಲ ಕಲೆಗೆ ನೀರು ತುಂಬಿ ಆಮೇಲೆ ಎಲ್ಲ ಹುಲ್ಲು ಹಾಕಿ ಅವಕ್ಕೆ ತೌಡಿಟ್ಟು ಎಮ್ಮೆ ಹಿಂಡ್ಕೊಂಡು ಇತ್ತು ಬಂದುಬಿಡ್ತೇನೆ. ಅತ್ತು ಮಾಡಿ ಹಿಂಡ್ಕೊಂಡು ಬಂದು ಹೋಗಿ ಡೈರಿಗೆ ಇವ್ರ ಕೈ ಹಚ್ಚಕ್ಕೆ ಕೊಡ್ತೀನಿ. ನಾ ಬಂದು ರೊಟ್ಟಿ ಬಡಿತೇನೆ. ನೀವು ಒಂದು ಸ್ವಲ್ಪ ಅನ್ನ ಸಾರ ಪಲ್ಯ ಮಾಡಿಬಿಡ್ತಿ. ನಾ ಬಂದು ರೊಟ್ಟಿ ಮಾಡ್ತೇನೆ. ಅತ್ತಿಗೆ ಬಿಸಿ ಬಿಸಿ ರೊಟ್ಟಿ ಬೇಕಲ್ಲ. ಆಯ್ತು ತಗೊಂಗಾರ. ನೋಡಿ ಎಷ್ಟು ಜೋರು ಕೂಗಾತಾನಲ್ಲ. ಆಕಿ ಮಕ್ಕೊಂಡಾಕಿ ಎದ್ದ ಬಿಡ್ತಾಳವ. ನಾ ಹೋಗಿ ಒಂದು ಸ್ವಲ್ಪ ಜೋರಿಗೆ ತೂಗಿ ಬಿಡ್ತೇನೆ. ಆಯ್ತು ತಗೋ. ಇಲ್ಲೇ ಪಕ್ಕದಾಗ ಐತಲ್ಲ ಮಸೂತಿ, ಹಂಗಾಗಿ ಜೋರು ಕೇಳ್ತದಷ್ಟೆ. ಆಯ್ತು ತಗೋ, ಹೋಗು ನೀನು. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತ್ರಿ?
ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಹೊಸದಾಗಿ ಎಲ್ಲರೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿನ್ನೇನೋ ಒಬ್ರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹೇಳಿ. ಸೊ ಅವ್ರಿಗೋಸ್ಕರ ಸಮ್ಮು ಹಾಯ್, UK ಕನ್ನಡ ಕಾರ್ಟೂನ್ ಚಾನಲಿಂದ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಲಕ್ಷ್ಮಿ ಅವ್ರಿಗೂ ಕೂಡ UK ಕನ್ನಡ ಕಾರ್ಟೂನ್ ಚಾನಲಿಂದ ಹಾಯ್.